ಸರ್ ಆಮೇಲೆ ಇನ್ನೊಂದು ಕ್ವಶನ್ ಇದೆ ಸರ್. ನಮ್ಮನ್ನ ಹಂದಿ ಸಾಕಾಣಿಕೆ ಮಾಡಬೇಕಾದ್ರೆ ಮೊದಲು ಸ್ಟಾರ್ಟಿಂಗಲ್ಲಿ ವ್ಯಾಕ್ಸಿನೇಷನ್ ಇದು FMD ವ್ಯಾಕ್ಸಿನ್ ನಮಗೆ ಫ್ರೀಯಾಗಿ ಕೊಡ್ತಾಯಿದ್ರು. ಈ ಲಾಕ್ಡೌನ್ ಆದ ನಂತರ ಸರ್ಕಾರಕ್ಕೆ ಹೊರೆ ಆಯಿತು ಅಂದ್ಬಿಟ್ಟು ಏನಲ್ಲ ವ್ಯಾಕ್ಸಿನ್ ಕೊಡೋದೇ ನಿಲ್ಲಿಸ್ಬಿಟ್ರು. FMD ವ್ಯಾಕ್ಸಿನ್ ಕೊಡೋಲ್ಲ ನಿಮಗೆ ಅಂದ್ಬಿಟ್ಟು ನೀವೇ ಖರೀದಿ ಮಾಡಿ ತಗೊಂಬರ್ರಿ ಅಂತ. ಏನು ಸರ್ ಈ ರೀತಿ ಆಯಿತು ಅಂದರೆ ಸಣ್ಣ ಪಣ್ಣ ರೈತರು ತುಂಬ ಅನ್ಯಾಯ ಸರ್. ಅದರಿಂದ ನೀವೇನಾದರೂ ಅದಕ್ಕೇನಾದರೂ FMD ವ್ಯಾಕ್ಸಿನ್ ಅಂತ ಹೇಳಿದ್ರು, ಕಾಲು ಮತ್ತು ಬಾಯಿ ಬೇನೆ ಅಥವಾ ಜ್ವರದ ಲಸಿಕೆ. ಅದು ಮುಂಚಿತವಾಗಿ ಹಾಕಬೇಕು. ಸಾಮಾನ್ಯವಾಗಿ ಮಳೆಗಾಲದ ಆರಂಭದಲ್ಲಿ ಅದು ಬರುತ್ತೆ ಆ ಒಂದು ಹವಾಮಾನಕ್ಕೆ. ಅದು ಬರೀ ಹಂದಿಗಳಿಗೆ ಮಾತ್ರ ಬರೋದಿಲ್ಲ, ದನಕರುಗಳಿಗೆ, ಏನು ಸಾಕು ಪ್ರಾಣಿಗಳು ಜಾನುವಾರುಗಳಂತಿದ್ದವರು ಎಲ್ಲಕ್ಕೂ ಬರ್ತದೆ. ಸಬ್ಸಿಡಿಲಿ ಅಥವಾ ಪುಕ್ಕಟೆಯಾಗಿ ಒಂದು ರೀತಿಯಂತ ಕ್ಯಾಂಪೇನ್ ಮಾದರಿಯಲ್ಲಿ ಇಲಾಖೆಗಳು ಹಾಕೋದು ಮೊದಲಿಂದ ನಡ್ಕೊಂಡು ಬಂದಿದೆ. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯಾದಂಥ ಬೆಳವಣಿಗೆಗಳು ಇಲಾಖೆಗಳಾಗಿರ್ತವೆ. ಖಂಡಿತ ಅದು ಶಾಶ್ವತವಾಗಿ ನಿಂತುಕೊಂಡು ಹೋಗೋದಿಲ್ಲ. ಇದನ್ನ ಈ ಒಂದು ಮಾಹಿತಿಯನ್ನು ಪಶುಸಂಗೋಪನಾ ಇಲಾಖೆಗೆ ನಾವಂತೂ ಮುಟ್ಟಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಕೂಡ ನಿಮ್ಮ ರೈತ ಉತ್ಪಾದಕ ಕಂಪನಿಗಳು, ನಿಮ್ಮ ಜನಪ್ರತಿನಿಧಿಗಳು ಅವ್ರ ಮುಖಾಂತರ ಅವರಿಗೆ ಮಾಹಿತಿಯನ್ನು ಮುಟ್ಟಿಸಿ ಖಂಡಿತ ಪ್ರತಿಕ್ರಿಯೆ, ಸ್ಪಂದನೆ ಸಿಕ್ಕೇ ಸಿಗುತ್ತೆ ಅಂತ ವಿಶ್ವಾಸ.